ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋದರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಮ್ಮ ಇಂದಿನ ಸ್ವಾಧ್ಯಾಯವನ್ನ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಮತಿ ಸರೋಜಿನಿ ಕುಂದ್ರಗಿ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಅವರು ಈ ಮೊದಲು ತೆಗೆದುಕೊಳ್ತಕ್ಕಂತಹ ಪುಸ್ತಕ ಪ್ರಾಣಶಕ್ತಿ, ಪ್ರಾಣಶಕ್ತಿ ಅಂತಕ್ಕಂತಹ ಪುಸ್ತಕವನ್ನೇ ಮುಂದುವರಿಸ್ತಾ ಇದ್ದಾರೆ. ನಮ್ಮ ವೆಲ್ಕಮ್ ಟು ಯು ಮೇಡಮ್. ನಮ್ಮ ಎಲ್ಲರ ಪರವಾಗಿ ಸರೋಜಾ ಮೇಡಮ್ ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಓ ಟು ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೊದಲಿಗೆ ಪತ್ರಿಜಿಯವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಬೌದ್ಧ ಪೂರ್ಣಿಮೆಯ ದಿನದಂದು ಭಗವಾನ್ ಬುದ್ಧರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟಲ್ ಮಾಸ್ಟರ್ಸ್ ಗಳಿಗೂ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಸಹೋದರಿಯರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೂ ಕೂಡ ನನ್ನ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಯೋಗಿಗಳ ಒಂದು ಶಕ್ತಿ ನಮಗಿರ್ಲಿ ಅಂತಕ್ಕಂಥ ಆಶಯವನ್ನ ಬಯಸುತ್ತಾ, ನಾನು ಸ್ವಾಧ್ಯಾಯಕ್ಕಾಗಿ ತೆಗೆದುಕೊಂಡಂತ ಒಂದು ಪುಸ್ತಕ ಪ್ರಾಣಶಕ್ತಿ, ಟಾರ್ಕಮ್ ಸರೈಡೈ ಅವರ ಬರೆದಂತ ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಸ್ವಾಧ್ಯಾಯವನ್ನ 2 ದಿನ ಮಾತ್ರ ಮಾಡಿ ಆನಂತರ ಸ್ಟಾಪ್ ಆಗಿತ್ತು. ಅಗ್ನಿ ಪ್ರಾಣಶಕ್ತಿಯ ಜೊತೆಗೆ ನಮ್ಮ ಅದ್ರ ಬಗ್ಗೆ ನೋಡಿದ್ದೀವಿ. ಇನ್ ಮುಂದಿನ ಭಾಗದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ, ಈ ಭಕ್ತಿ, ಸ್ತೋತ್ರ, ಗೀತ, ಗಾನ, ಸಂಗೀತ, ಸ್ವರಗಳು ಮಾನವನ ಜೀವ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರವನ್ನು ಅಂದ್ರೆ ಅಯಸ್ಕಾಂತ ಕ್ಷೇತ್ರ ಅಂದ್ರೆ ಆರಾವನ್ನು ಮತ್ತಷ್ಟು ಸ್ಪಷ್ಟವಾಗಿ, ಅಧಿಕ ಆಕರ್ಷಕವಾಗಿ, ಪ್ರಾಣಶಕ್ತಿಯನ್ನು ಮತ್ತಷ್ಟು ಅಧಿಕವಾಗಿ ಸ್ವೀಕರಿಸುವ ಸಾಮರ್ಥ್ಯದೊಂದಿಗೆ ವಿಶ್ವ ಕ್ಷೇತ್ರಾಗ್ನಿಯಲ್ಲಿನ ಅಪಾಯಕಾರಿ ಶಕ್ತಿಗಳನ್ನು ತೊಡೆಯುವ ನಿರೋಧಕ ಶಕ್ತಿಯಂತೆ ರೂಪಿಸುತ್ತದೆ. ಹೇಳ್ತಾರೆ ಇಲ್ಲಿ, ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಾವು ಗೀತದಿಂದ, ಸಂಗೀತದಿಂದ, ಧ್ಯಾನದಿಂದ, ಭಕ್ತಿಯಿಂದ, ಸ್ವರ ಮಾಧ್ಯಮಗಳಿಂದ, ಸಂಗೀತ ಧ್ಯಾನದಿಂದ ಇನ್ನೂ ಹೆಚ್ಚಿನ ಒಂದು ಪ್ರಾಣಶಕ್ತಿ ಲಭಿಸ್ತದ. ವಿಶ್ವ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಶ್ವ ಕ್ಷೇತ್ರಾಗ್ನಿಯನ್ನ ನಾವು ಇನ್ನೂ ಕೂಡ ಬಳಕೆ ಮಾಡ್ಕೊಳ್ಬಹುದು. ಅದರಿಂದ ಪ್ರಾಣಶಕ್ತಿ ಇನ್ನಷ್ಟು ಅಧಿಕವಾಗ್ತದ, ಮನುಷ್ಯನ ಆರಾ ಇನ್ನಷ್ಟು ಹೆಚ್ಚಾಗ್ತದ ಅಂತಕ್ಕಂಥದ್ದನ್ನ ಹೇಳ್ತಾರ. ಅದಕ್ಕಾಗಿ ಧ್ಯಾನ ಮಾಡುವಾಗ ಸಂಗೀತ ನಾದ ಧ್ಯಾನವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇವಾಗ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ 12 ಟ್ಯಾಬ್ಲೆಟ್ಗಳಲ್ಲಿ 1 ಟ್ಯಾಬ್ಲೆಟ್ ನಾದ ಧ್ಯಾನ ಅಂತದ. ಅಂದ್ರೆ ನಾದ ಧ್ಯಾನದಿಂದ, ಸಂಗೀತ ಧ್ಯಾನದಿಂದ ವಿಶ್ವ ಕ್ಷೇತ್ರಾಗ್ನಿ ಬಹಳಷ್ಟು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು, ಎಷ್ಟೋ ಅಪಾಯಕಾರಿ ಶಕ್ತಿಗಳನ್ನ, ಅಪಾಯಕಾರಿ ಅಂಶಗಳನ್ನ, ಅಪಾಯಕಾರಿ ರೋಗಗಳನ್ನ ತೊಳೆದು ಓಡಿಸ್ತಕ್ಕಂತ ನಿರೋಧಕ ಶಕ್ತಿಯನ್ನ ಈ ವಿಶ್ವ ಕ್ಷೇತ್ರಾಗ್ನಿ ಉಂಟು ಮಾಡ್ತದ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ. ಆದರೆ ಅತಿ ಹೆಚ್ಚು ಉಪಯೋಗವನ್ನು ಪಡೆಯಲು ಪ್ರತಿಯೊಬ್ಬ ಸಾಧಕನಿಗೂ, ಪ್ರತಿ ಆಧ್ಯಾತ್ಮಿಕ ಸಂಘಕ್ಕೂ ಶ್ರೇಷ್ಠವಾದ ಗೀತ, ಸ್ತೋತ್ರ, ಸಂಗೀತ ವಿಶೇಷವನ್ನು ನೀಡಲೇಬೇಕು. ಆದ್ದರಿಂದ ಇಲ್ಲಿ ಏನಾಗ್ಬೇಕು, ಪ್ರತಿಯೊಂದು ಧ್ಯಾನ ಯಜ್ಞಗಳಲ್ಲಿ, ಧ್ಯಾನದ ನಡೆಸ್ತಕ್ಕಂತ ಸಂಸ್ಥೆಗಳು ಸಂಗೀತ ಮತ್ತು ಗೀತ ಇವುಗಳ ಉಪಯೋಗವನ್ನ ಪಡೆಯಲೇಬೇಕು. ಅಂದಾಗ ಮಾತ್ರ ಹೆಚ್ಚಿನ ಒಂದು ವಿಶ್ವ ಕ್ಷೇತ್ರಾಗ್ನಿಯನ್ನ, ವಿಶ್ವ ಪ್ರಾಣಶಕ್ತಿಯನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿ ಆಧ್ಯಾತ್ಮಿಕ ಸಂಘಕ್ಕೂ ಕೂಡ, ಈಗ ನಾವು PSSM ಇದೆ, ಇವು ಬೇರೆ ಬೇರೆ ನಾವು ಅಧ್ಯಾತ್ಮದ ದೃಷ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂತ ಈ ಒಂದು
ಯಾಕೋ ಡಿಸ್ಟರ್ಬ್ ಅದ ಮೇಡಮ್. ಒಬ್ಬೊಬ್ಬ ಸಾಧಕನಿಗೂ ಒಂದೊಂದು ಯುಕ್ತ ಸಂಗೀತ ಸ್ವರವಿರುತ್ತದೆ. ಕೇಳ್ತಾ ಇದೆನಾ ಮೇಡಮ್? ನಡು ಧ್ವನಿ ಕೇಳಿಸ್ತಾ ಇದೆಯಲ್ಲ? ಸ್ವಲ್ಪ ಕಟ್ ಆಗ್ಲಿಕ್ಕೆ ಸ್ವಲ್ಪ. ಓಕೆನಾ? ಓಕೆ. ಇಲ್ಲಿ ಏನ್ ಹೇಳ್ತಾ ಇದೆ? ಒಬ್ಬೊಬ್ಬ ಸಾಧಕನಿಗೂ ಒಂದೊಂದು ಯುಕ್ತವಾದ ಸಂಗೀತ ಸ್ವರವಿರುತ್ತದೆ. ಪ್ರತಿಯೊಬ್ಬ ಧ್ಯಾನಿಗೂ ಕೂಡ, ಸಾಧಕನಿಗೂ ಕೂಡ ಒಂದೊಂದು ಸಂಗೀತ ಯುಕ್ತವಾದ ಜ್ಞಾನ ನಾದ ಇರ್ತದ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರ ಸಾಧನೆಗಾಗಿ ನೀಡಲ್ಪಟ್ಟ ಸಂಗೀತ ವಿಶೇಷವು ಮತ್ತೊಬ್ಬರಿಗೆ ಯುಕ್ತವಾಗಿ ಇರದೇ ಇರಬಹುದು. ಕೆಲವೊಬ್ರು ಕೆಲವೊಂದು ವಾದ್ಯಗಳನ್ನ, ಕೆಲವೊಂದು ಸಂಗೀತಗಳನ್ನ, ಫ್ಲೂಟ್ ನುಡಿಸೋದು, ಹಾರ್ಮೋನಿಯಂ ಬಾರಿಸೋದು, ಕೊಳಲು ನುಡಿಸೋದು, ಬೇರೆ ಬೇರೆ ಸಂಗೀತ ನಾದಗಳಿಂದ ಈ ಒಂದು ಧ್ಯಾನದ ಮಾಧ್ಯಮವನ್ನ ತಗೊಳ್ಬಹುದು. ಒಬ್ರಿಗಿದ್ದಂತ ಸಂಗೀತ ಧ್ಯಾನ ಇನ್ನೊಬ್ರಿಗೆ ಇರ್ಲಿಕ್ಕಿಲ್ಲ, ಒಬ್ರಿಗಿದ್ದಂತ ಸಂಗೀತದ ಅರಿವು ಇನ್ನೊಬ್ರಿಗೆ ಇರ್ಲಿಕ್ಕಿಲ್ಲ. ಆದ್ರೆ ಬೇರೆ ಬೇರೆ ಸಂಗೀತದ ಮಾಧ್ಯಮಗಳಿಂದ ಈ ಒಂದು ಪ್ರಾಣಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಪ್ರತಿ ಸಾಧಕನಿಗೂ, ಪ್ರತಿ ಸಂಘಕ್ಕೂ, ಪ್ರತಿ ಪ್ರಾಂತಕ್ಕೂ ಸಾಧಕರಲ್ಲಿ ಇರುತ್ತಿರುವ ವಿಭಿನ್ನ ಹಂತದವರಿಗೂ ವಿಭಿನ್ನವಾದ ಅಸಾಮಾನ್ಯ ಯೋಗ್ಯ ಸಂಗೀತವಿರುತ್ತದೆ. ಅವ್ರು ಹೇಳ್ತಾರೆ, ಬೇರೆ ಬೇರೆ ಪ್ರಾಂತಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ವ್ಯಕ್ತಿಗಳಿಗೆ, ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಗಳು ಇರ್ಬೋದು. ಈಗ ನಾವು ಯಾನವಂತೀವಿ, ಹರಿಕರ್ತೀವಿ, ಹೋಗಿ ಎಷ್ಟೋ ಸಂಗೀತಗಳನ್ನ ಕೇಳ್ತೀವಿ. ಹೀಗೆ ಬೇರೆ ಬೇರೆಯಾದಂತ ಬೇರೆ ಬೇರೆ ರೀತಿಯಲ್ಲಿ ಸಂಗೀತದ ಮುಖಾಂತರ ವಿಶ್ವ ಪ್ರಾಣಾಗ್ನಿಯನ್ನ ಪಡೆದುಕೊಂಡು ನಮ್ಮ ಆರಾವನ್ನ ಅಥವಾ ಆ ಕ್ಷೇತ್ರದ ಒಂದು ಶಕ್ತಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈ ಆತ್ಮಶಕ್ತಿಯನ್ನು ದುಷ್ಟ ಉದ್ದೇಶಗಳಿಗೆ ಉಪಯೋಗಿಸುವುದು ಎಂದರೆ ಆತ್ಮಹತ್ಯೆಗೆ ಪ್ರಯತ್ನಿಸುವ ಅತಿ ಸುಲಭ ಪದ್ಧತಿಯಂತೆ ಆಗುತ್ತದೆ. ಕೆಲವೊಬ್ರು ಕೆಟ್ಟ ಉದ್ದೇಶಗಳಿಗೆ, ಇದನ್ನ ಬಳಸೋದು ಅಂತಂದ್ರೆ ಎಷ್ಟು ಪಾಪವೋ ಅಷ್ಟು ಅಂತ ಹೇಳ್ತಾ ಇದ್ದಾರೆ. ಅಂದ್ರ ಈ ಒಂದು ವಿಶ್ವಕ್ಷೇತ್ರಾಗ್ನಿಯಿಂದ ಪಡೆದಂತ ಒಂದು ಶಕ್ತಿಯನ್ನ ನಾವು ಕೇವಲ ಒಳ್ಳೆ ಉದ್ದೇಶಕ್ಕಾಗಿ, ಸಮಾಜದ ಒಂದು ಸುಧಾರಣೆಗಾಗಿ, ಭೂಮಿಯ ಒಂದು ಉದ್ಧಾರಕ್ಕಾಗಿ ಮಾತ್ರ ಉದ್ದೇಶ ಆದ್ರೆ ಆತ್ಮಗೊಂಡಂತ ದೊಡ್ಡ ಪಾಪಿಸ್ಕೊಳ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಈಗ ನೋಡ್ತೀವಿ ನಾವು. ಕೆಲವೊಬ್ರು ಮಾಂತ್ರಿಕರು, ಕೆಲವೊಬ್ರು ವಾಮಾಚಾರ ಮಾಡ್ತಕ್ಕಂಥವ್ರು ತಾವು ಗಳಿಸಿದಂತ ಧ್ಯಾನ ಶಕ್ತಿಯನ್ನ ಇಂಥ ಕೆಟ್ಟ ಉದ್ದೇಶಗಳಿಗೆ ಬಳಸ್ತಕ್ಕಂಥದ್ದನ್ನ ನೋಡ್ತೀವಿ. ಅದಕ್ಕಾಗಿ ಅಂಥದ್ದನ್ನ ಮಾಡಕೂಡುದು ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾರೆ. ಅಂತಹ ಆತ್ಮಶಕ್ತಿಗಳನ್ನು ಪಡೆದು ಸಂಗ್ರಹಿಸಿಕೊಂಡು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ಸೃಜನಾತ್ಮಕ ಕಾರ್ಯಗಳಿಗಾಗಿ, ಎಲ್ಲರ ಒಳಿತಿಗಾಗಿ ಉಪಯೋಗಿಸದೇ ಇದ್ದರೆ ಅದೂ ಸಹ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಮಾನ. ನೋಡ್ರಿ, ನಾವು ಧ್ಯಾನ ಮಾಡಿ ನಾವು ಆತ್ಮಶಕ್ತಿಯನ್ನು ಗಳಿಸಿಕೊಂಡು ಸಂಗ್ರಹ ಅದು ಕೂಡ ಕೊಡದೆ ಕೂಡ ಆತ್ಮಹತ್ಯೆ ಮಾಡಿಕೊಂಡ ಕೆಲಸ ಅಂದ್ರೆ ಎಷ್ಟು ಆತ್ಮಶಕ್ತಿಯನ್ನು ಪಡ್ತೀವಲ್ಲ, ಎಷ್ಟು ನಾವು ಎನರ್ಜಿಯನ್ನ ನಾವು ಬಳಸಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ಇನ್ನೊಬ್ಬರಿಗೆ ಹಂಚಬೇಕು, ಸೃಜನಾತ್ಮಕ ಕಾರ್ಯಗಳಿಗೆ ಅದನ್ನು ಬಳಸಬೇಕು, ಸಮಾಜದ ಜನರ ಕಲ್ಯಾಣಕ್ಕಾಗಿ ಅದನ್ನು ಬಳಸ್ತಾ ಇದ್ರೆ ಮಾತ್ರ ಸರಿ. ಕೇವಲ ಅದನ್ನ ಇಟ್ಕೊಂಡು ಕೂತ್ರ ಅದು ಕೂಡ ಡಿಸ್ಟರ್ಬ್ ಮೇಡಮ್. ಸರೋಜಿನಿ ಮೇಡಮ್
ಕೇಳಿಸಲ್ಲ. ಹಲೋ ಹಲೋ, ನನ್ ಧ್ವನಿ ಕೇಳಿಸ್ತಾ ಇದೆ ಅಲ್ಲ ಉಳ್ದವ್ರಿಗೆಲ್ಲ? ಇದೆ ಮೇಡಮ್. ನಿಮ್ದು ನಂದು ಕೇಳ್ತಾ ಇದೆನಾ? ಕೇಳಿಸ್ತಾ ಇದೆ ರೀ. ಓಕೆ ಓಕೆ ಮೇಡಮ್. ನಡು ನಡುವ ಅದಕ್ಕಾಗಿ ನಾವು ಪಡ್ಕೊಂಡಂತ ಒಂದು ಶಕ್ತಿಯನ್ನ ನಾವು ಹಂಚದೆ ಹೋದ್ರೆ ಅದು ನಾವು ಆತ್ಮಹತ್ಯೆ ಮಾಡಿದಂತ ಪಾಪ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣಶಕ್ತಿ ಪ್ರಾಣಾಗ್ನಿಗಳು ಅತ್ಯುನ್ನತ ಸದುದ್ದೇಶಗಳನ್ನು ವಿವೇಕವನ್ನು ನೀಡುವುದರ ಜೊತೆಗೆ ಚೈತನ್ಯವನ್ನು ವಿಸ್ತರಿಸಿ ಪ್ರವರ್ಧಗೊಳಿಸಿ ಸರ್ವ ಜೀವರಾಶಿಗಳಿಗೂ ಸ್ವಾಸ್ಥ್ಯವನ್ನುಂಟು ಮಾಡುತ್ತದೆ. ನಾವು ಪ್ರಾಣಶಕ್ತಿಯನ್ನ ಪ್ರಾಣಾಗ್ನಿಯನ್ನ ನಾವು ಸದುದ್ದೇಶಗಳಿಗೆ ಬಳಸಿದಂತೆ ಆದರೆ ಅದು ಸಮಾಜದ ಸ್ವಾಸ್ಥ್ಯವನ್ನ ಹೆಚ್ಚು ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತದ. ಅದಕ್ಕಾಗಿ ಕೆಟ್ಟ ವಿಚಾರಗಳಿಗೆ ಅದನ್ನ ಬಳಸದೆ ಸದುದ್ದೇಶಗಳಿಗಾಗಿ ಬಳಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ನೀಡುವ ಮತ್ತು ಉತ್ತಮ ಚೈತನ್ಯ ಕೇಂದ್ರಗಳೊಂದಿಗೆ ಒಗ್ಗೂಡಿಸುವ ಸೇತುವೆಗಳನ್ನು ಸಹ ಪ್ರಾಣಶಕ್ತಿ ನಿರ್ಮಿಸುತ್ತದೆ. ಅಷ್ಟೇ ಅಲ್ಲದೆ ನಾವು ನಮ್ಮ ಸ್ಫೂರ್ತಿಯನ್ನ ನಮ್ಮ ಪ್ರೇರಣೆಯನ್ನ ನಾವು ಒಂದು ಸಂಘದೊಂದಿಗೆ ಸಂಸ್ಥೆಯೊಂದಿಗೆ ಸೇರಿಕೊಂಡು ಅದನ್ನ ಸ್ಫೂರ್ತಿದಾಯಕವಾಗಿ ಸಮಾಜಕ್ಕೆ ಕೊಡ್ತಾ ಹೋದ್ರೆ, ಜನ ಕಲ್ಯಾಣಕ್ಕಾಗಿ ಬಳಸ್ತಾ ಹೋದ್ರೆ, ಸಮಾಜದ ಒಳಿತಿಗಾಗಿ ನಾವು ಬಳಸ್ತಾ ಹೋದ್ರೆ ಆ ಪ್ರಾಣಶಕ್ತಿ ಬಹಳಷ್ಟು ಸ್ಫೂರ್ತಿದಾಯಕವಾಗಿ ಶಕ್ತಿದಾಯಕವಾಗಿ ಬಳಕೆ ಆದಂತ ಆಗ್ತದ. ಅದರಿಂದ ಬಹಳಷ್ಟು ನಾವು ಬಳಸ್ತಕ್ಕಂಥವ್ರ ಹೆಚ್ಚಾಗ್ತದ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಪ್ರಾಣಶಕ್ತಿಗಳೇ ಮಾನವರನ್ನು ವಿಶ್ವ ಪ್ರಾಣಶಕ್ತಿಯೊಂದಿಗೆ ಸಂಯೋಜಿಸುವ ಸಂಸ್ಕೃತಿ ನಾಗರಿಕತೆಗಳನ್ನು ಪುನಃ ಸ್ವತ್ವಯುತಗೊಳಿಸುವ ಶಕ್ತಿಗಳಂತೆ ರೂಪಾಂತರಗೊಳಿಸುತ್ತದೆ. ನೋಡ್ರಿ, ಕಾಲಕಾಲಕ್ಕೆ ನಾಗರಿಕತೆಗಳನ್ನ ಬದಲಾವಣೆ ಮಾಡ್ಲಿಕ್ಕೆ, ನಾಗರಿಕತೆಗಳನ್ನ ಪುನರುಜ್ಜೀವನಗೊಳಿಸ್ಲಿಕ್ಕೆ, ಪುನಃ ನಿರ್ಮಿಸ್ಲಿಕ್ಕೆ, ಹೊಸ ನಿರ್ಮಾಣವನ್ನು ಮಾಡ್ಲಿಕ್ಕೆ ಈ ಒಂದು ಪ್ರಾಣಶಕ್ತಿ ಬಹಳ ಮುಖ್ಯವಾದ ಕಾರಣವಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಉದಾಹರಣೆ ಕೊಟ್ಟು ನೋಡ್ಬೋದು. ಇವತ್ತಿನ ಸತ್ಯಯುಗದ ಸಮೀಪದ ಕಾಲದಲ್ಲಿ ಈಗ ನಡೀತಕ್ಕಂತ ಈ ಧ್ಯಾನ ಯಜ್ಞಗಳಿಂದ ಕೆಟ್ಟ ಅಂಶಗಳೆಲ್ಲ ಯಾವ ರೀತಿ ಸುಟ್ಟು ಹೋಗ್ತಾ ಇವೆ, ಯುದ್ಧಗಳ ರೂಪದಲ್ಲಿ ಈ ಒಂದು ಕೆಟ್ಟ ಅಂಶಗಳನ್ನೆಲ್ಲ ಯಾವ ರೀತಿ ನಾಶ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಉದಾಹರಿಸಬಹುದು. ಅದೇ ರೀತಿ ಅಗ್ನಿಯೋಗದ ಗ್ರಂಥಗಳಲ್ಲಿ ನಾವು ಈ ಕೆಳಗೆ ಹೇಳಲ್ಪಟ್ಟಿರುವ ವಿಷಯವನ್ನು ಓದಬಹುದು. ಅದನ್ನು ಲೋಕಶಕ್ತಿ ಎಂದು, ಆತ್ಮಶಕ್ತಿ ಎಂದು, ಪ್ರಾಣಶಕ್ತಿ ಎಂದು ನಾವು ಸಂಬೋಧಿಸುತ್ತೇವೆ. ಈಗ ನಾವು ವಿಶ್ವ ಪ್ರಾಣಾಗ್ನಿಯನ್ನ ಲೌಕಿಕ ಶಕ್ತಿ ಅಥವಾ ಆತ್ಮಶಕ್ತಿ ಅಥವಾ ಪ್ರಾಣಶಕ್ತಿ ಅಂತಕ್ಕಂಥ ಶಬ್ದಗಳಿಂದ ಸಂಬೋಧಿಸ್ತೇವೆ. ನಾವು ಮಾತನಾಡುತ್ತಿರುವುದು ಪ್ರಾಚೀನ ಗ್ರೀಕ್ ಶ್ರೇಷ್ಠ ನಾಯಕಿ ಹೆಲೆನ್ ಪ್ರಪಂಚದ ಮಹಾಪ್ರಜ್ಞೆಯ ಬಗ್ಗೆ. ನೋಡ್ರಿ, ಪ್ರಾಚೀನ ಗ್ರೀಕ್ ದೇಶದ ಒಬ್ಬ ಹೆಲೆನ್ ಅಂತಕ್ಕಂಥ ಶ್ರೇಷ್ಠ ನಾಯಕಿ ಈ ಮಹಾಪ್ರಜ್ಞೆಯ ಬಗ್ಗೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಳೆ. ಈ ಒಂದು ಪ್ರಾಣಶಕ್ತಿ ಅಂತಕ್ಕಂಥದ್ದು, ಈ ಒಂದು ವಿಶ್ವ ಕ್ಷೇತ್ರಾಗ್ನಿ ಅಂತಕ್ಕಂಥದ್ದು, ಇದು ಆತ್ಮಶಕ್ತಿ ಅಥವಾ ಪ್ರಾಣಶಕ್ತಿ ಅಥವಾ ಲೌಕಿಕ ಶಕ್ತಿ ಅಂತ ಹೇಳ್ಬಹುದು. ಆದ್ರೆ ಇದು ಯಾವ ರೀತಿ ಜಗತ್ತಿಗೆ ಕಲ್ಯಾಣಕ್ಕೆ ಪೂರಕವಾಗಿ ಇರ್ತದ ಅಂತಕ್ಕಂಥದ್ದನ್ನ ಅಂತಕ್ಕಂಥ ಒಬ್ಬ ನಾಯಕಿ ಬಹಳ ಸುಂದರವಾಗಿ ಬರೆದಿಟ್ಟಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಿಂದೂಗಳ ವಿದ್ಯಾದೇವತೆ ಸರಸ್ವತಿ ದೇವಿಯ ಮಹಾಪ್ರಜ್ಞೆಯ ಬಗ್ಗೆ, ಕ್ರೈಸ್ತರ ಪವಿತ್ರಾತ್ಮ ಈ ಪ್ರಾಣಶಕ್ತಿಯ ಬಗ್ಗೆ, ವಿಶ್ವಾಗ್ನಿಗೆ ಸಂಕೇತವಾಗಿರುವ ಇಜ್ರಾಯಿಗಳ ಅಧೋನಾಯ್ ಸೃಜನ ಸೌರಶಕ್ತಿ ರೂಪದಿಂದಿರುವ ಮಿತ್ರ ಸೂರ್ಯನ ಸಹ ಆತ್ಮಶಕ್ತಿ ರೂಪಗಳೇ. ಇಲ್ಲಿ ಹೇಳ್ತಾರೆ ಇವರು. ಇಲ್ಲಿ ಹಿಂದೂಗಳ ದೇವತೆ ಸರಸ್ವತಿ ಹೊಂದಿದಂತ ಒಂದು ಕ್ಷೇತ್ರಾಗ್ನಿ, ಆಮೇಲೆ ಕ್ರೈಸ್ತರ ಪವಿತ್ರವಾದ ಒಂದು ವಿಶ್ವ ಕ್ಷೇತ್ರಾಗ್ನಿ, ಇದು ಯಾವುದೇ ಇರಬಹುದು. ಇಜ್ರಾಯಿಗಳ ಒಂದು ಅಧೋನಾಯ್ ಅಂತಕ್ಕಂಥ ಸೃಜನ ಸೌರಶಕ್ತಿ, ಇದು ಯಾವುದೇ ಇರಬಹುದು. ಯಾವುದೇ ಧರ್ಮದ ಒಂದು ಒಳ್ಳೆಯದಾದಂತ ಅಂಶ, ಯಾವುದೇ ಧರ್ಮದ ಒಂದು ಧ್ಯಾನದಿಂದ ಬರ್ತಕ್ಕಂಥ ಪೂಜೆಯಿಂದ ಅಥವಾ ಧ್ಯಾನದಿಂದ ಅಥವಾ ಸತ್ಕಾರ್ಯಗಳಿಂದ ಸನ್ನಡತೆಗಳಿಂದ ಬರ್ತಕ್ಕಂಥ ಈ ಶಕ್ತಿ ಸೂರ್ಯನ ಶಕ್ತಿಗೆ ಸಮಾನವಾದದ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆತ್ಮಶಕ್ತಿ ರೂಪಗಳೇ ಇವೆಲ್ಲ ಏನು ಆತ್ಮಶಕ್ತಿಯ ರೂಪಗಳೇ ಅಂತಕ್ಕಂಥದ್ದನ್ನ
ವ್ಯಕ್ತಪಡಿಸ್ತಾರ. ಆಮೇಲೆ ಮುಂದುವರಿದು ಪ್ರಾಚೀನ ಪರ್ಷಿಯನ್ ಪ್ರವರ್ತ ಜೋರಾಸ್ಟ್ರನ ಆರಾಧ್ಯ ದೈವ ಔರಾ ಮಜೇದ ಅಂದ್ರೆ ಜ್ವಾಲೆ, ಔರಾ ಮಜೇದ ಅಂತಕ್ಕಂತ ಒಂದು ಆರಾಧ್ಯ ದೈವದ ಹೆಸರು. ಇದು ಜ್ವಾಲೆಯ ಸ್ವರೂಪ. ಅಗ್ನಿ ರೂಪವೂ ಸಹ ನಿಸ್ಸಂಶಯವಾಗಿ ಈ ವಿಶ್ವಾಗ್ನಿಯೇ ಎಂದು ಪ್ರತಿಯೊಬ್ಬ ವಿಶ್ವಾಸಿಸಿ ಅಧ್ಯಯನ ಮಾಡುತ್ತಿದ್ದಾರೆ. ಹಂಗಾದ್ರ ಔರಾ ಮಜೇರ ಅಂತಕ್ಕಂತ ಒಂದು ಜ್ವಾಲೆಯ ರೂಪದ ದೇವತೆಯ ಒಂದು ಸಂದೇಶವು ಕೂಡ ಇದು ವಿಶ್ವಾಗ್ನಿಯ ಸ್ವರೂಪವೇ. ವಿಶ್ವಾಗ್ನಿಯ ಒಂದು ಪ್ರಯೋಗದಿಂದಲೇ ಈ ದೇವತೆ ಏನಾಗ್ಯದ ಒಂದು ಸ್ಥಾಪನೆ ಆಗ್ಯದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥ ಅಮೆರಿಕಾದ ಆದಿವಾಸಿಗಳಾದ ರೆಡ್ ಇಂಡಿಯನ್ಗಳು ಒರಿಯನೆಡ ಎಂಬ ಹೆಸರಿನಿಂದ ಈ ಪ್ರಾಣ ಶಕ್ತಿಯನ್ನೇ ಸ್ವೀಕರಿಸುತ್ತಿದ್ದರು. ಅಮೆರಿಕಾದಲ್ಲಿ ಆದಿ ನಿವಾಸಿಗಳು ರೆಡ್ ಇಂಡಿಯನ್ನರು ಕೂಡ ಒರಿಯನೆಡ ಅಂತಕ್ಕಂಥ ಹೆಸರಿನಿಂದ ಈ ಪ್ರಾಣ ಶಕ್ತಿಯನ್ನೇ ಅವರು ಸ್ವೀಕರಿಸ್ತಿದ್ರು. ಈ ರೀತಿ ಯಾವುದೇ ಒಂದು ಧರ್ಮಗಳಲ್ಲಿ, ಯಾವುದೇ ಒಂದು ಆಚರಣೆ ವಿಚಾರಗಳಲ್ಲಿ ಪಡ್ಕೊಳ್ತಕ್ಕಂತ ಒಂದು ಆರ ವಿಶ್ವಕ್ಷೇತ್ರ ಆಗ್ಲಿ ಇದೆಲ್ಲವೂ ಕೂಡ ಪ್ರಾಣ ಶಕ್ತಿಯ ಪ್ರತಿರೂಪವೇ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿ, ಆ ವಿಶ್ವಾಗ್ನಿಯೇ ಪ್ರಾಣ ಶಕ್ತಿಗೆ ಮೂಲ. ಪ್ರಾಣ ಶಕ್ತಿಯು ಅಗ್ನಿ, ಪ್ರೀತಿ ಕಾಂತಿಗಳ ಸಂಯೋಜನೆ, ಸಂಕಲ್ಪ ಶಕ್ತಿ ಎನ್ನುವ ಮಹಾ ಖಡ್ಗಕ್ಕೆ ಅಗ್ನಿಯೇ ಸಂಕೇತ. ನೋಡ್ರಿ, ಇಲ್ಲಿ ಅಗ್ನಿ ಅಂತಕ್ಕಂಥದ್ದು ಪ್ರೀತಿ ಮತ್ತ ಸಂಯೋಜನೆ ಮತ್ತ ಕರುಣೆಯ ಸಂಕೇತವಾಗಿ ಇದು ಮಹಾ ಖಡ್ಗದಂತಹ ಶಕ್ತಿಯನ್ನ ಪಡ್ಕೋತದ. ಅಷ್ಟೊಂದು ಶಕ್ತಿಶಾಲಿಯಾದಂತ ಇಲ್ಲಿ ಪ್ರಾಣ ಶಕ್ತಿ ನಿರ್ಮಾಣವಾಗ್ತದ ಅಂತಕ್ಕಂಥದ್ದು ಇಲ್ಲಿ ಹೇಳ್ಯಾರ. ಕರುಣೆ ನ್ಯಾಯಕ್ಕೆ ಪ್ರೀತಿಯೇ ಬಾಗಿಲು. ಕರುಣೆ ಅಂತಕ್ಕಂತ ಒಂದು ನ್ಯಾಯಕ್ಕೆ ಪ್ರೀತಿಯೇ ಬಾಗಿಲು. ಕರುಣೆಯೇ ಜೀಸಸ್ ಕ್ರೈಸ್ತರ ಧರ್ಮ. ಆ ಪವಿತ್ರಾತ್ಮವೇ ಪವಿತ್ರ ಶಕೀನ. ಕರುಣೆ ಅಂತಕ್ಕಂಥದ್ದು ಪ್ರೀತಿ ಎಂಬ ಬಾಗಿಲಿಗೆ, ಒಂದು ಪ್ರೀತಿ ಎಂಬ ಅಂಶಕ್ಕೆ ಬಾಗಿಲಿನಂತೆ ಕರುಣೆಯೇ ಮುಖ್ಯವಾದ ಧರ್ಮ ಅಂತಕ್ಕಂಥದ್ದನ್ನ ಜೀಸಸ್ ಕ್ರಿಸ್ತರವರು ಹೇಳಿ ಹೋಗಿದ್ದಾರೆ. ಜೀಸಸ್ ಕ್ರಿಸ್ತರವರ ಒಂದು ಅನುಯಾಯಿಗಳಾದಂತ ಕ್ರಿಸ್ತರ ಒಂದು ಪವಿತ್ರಾತ್ಮವನ್ನ ಇಲ್ಲಿ ಶಕೀನ ಅಥವಾ ಪವಿತ್ರ ಶಕೀನ ಅಂತಕ್ಕಂಥ ಹೆಸರಿನಿಂದ ಅಮೆರಿಕನ್ ಇಂಡಿಯನ್ನರು ಇಂಗ್ಲಿಷ್ ನಲ್ಲಿ ಪವಿತ್ರ ಶಕೀನ ಎಂದು ಕರೆಯುತ್ತಾರೆ. ಆ ಪವಿತ್ರವಾದಂತ ಕ್ರೈಸ್ತರ ಒಂದು ಪವಿತ್ರವಾದಂತ ಒಂದು ಶಕ್ತಿಯನ್ನ ಶಕೀನ, ಪವಿತ್ರ ಶಕೀನ ಅಂತಕ್ಕಂತ ಒಂದು ಶಬ್ದದಿಂದ ಕರೆದಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಆ ಪವಿತ್ರವಾದ ಒಂದು ಜೇಸಸ್ ಕ್ರಿಸ್ತರ ಒಂದು ಪವಿತ್ರವಾದ ಕರುಣೆ, ಸಹನೆ ಅಂತಕ್ಕಂಥದ್ದೇನಿತ್ತಲ್ಲ, ಅವರ ಒಂದು ಶಕ್ತಿಯೇ ಇವತ್ತಿಗೂ ಕೂಡ ಪ್ರಜ್ವಲಿಸುವ ಕಾಂತಿಯಂತೆ ನೆಲೆಸಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ನಂತರ ಪ್ರಾಣಶಕ್ತಿ ಜ್ಞಾನೋದಯವನ್ನುಂಟು ಮಾಡುತ್ತದೆ. ಪ್ರಾಣಶಕ್ತಿಯಿಂದ ಮನುಷ್ಯನಿಗೆ ಜ್ಞಾನೋದಯ ಉಂಟಾಗ್ತದೆ. ಮತ್ತೆ ಮನುಷ್ಯನಿಗೆ ಇರುವ ಸತ್ಯವನ್ನು ಯಥಾವತ್ತಾಗಿ ತೋರಿಸುತ್ತದೆ. ಮನುಷ್ಯನಿಗೆ ಸತ್ಯವನ್ನ ಇದ್ದಕ್ಕಿದ್ದಂತೆ, ಸತ್ಯವನ್ನ, ಅತಿ ಸತ್ಯವನ್ನ, ಸೂಕ್ಷ್ಮ ಸತ್ಯವನ್ನ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಪ್ರಾಣ ಶಕ್ತಿಯಿಂದ ಸಿಗ್ತಕ್ಕಂಥದ್ದು, ಇದು ಕೆಟ್ಟ ಅಥವಾ ಇದು ಒಳಿತು ಅಂತಕ್ಕಂಥದ್ದನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳತಕ್ಕಂಥ ಶಕ್ತಿಯನ್ನು ಕೂಡ ಮನಸ್ಸಿಗೆ ಈ ಪ್ರಾಣ ಶಕ್ತಿಯೇ ಕೊಡ್ತದ ಅಂತಕ್ಕಂಥದ್ದನ್ನು ಹೇಳ್ತದ. ಮನಸ್ಸಿಗೆ ಕೆಲಸವನ್ನು ನೇಮಿಸಿ ಅದಕ್ಕೆ ಅದರ ಗುರಿಯ ನೆನಪನ್ನು ಉಂಟು ಮಾಡುತ್ತದೆ. ಇಲ್ಲಿ ನೋಡ್ರಿ, ವಿಶ್ವ ಕ್ಷೇತ್ರಾಗ್ನಿಯನ್ನ ನಾವು ಪಡೆದಂತೆ ಆದ್ರ ಆ ಪ್ರಾಣ ಶಕ್ತಿ ನಮ್ಮ ಗುರಿಗಳನ್ನ ನೇರ ಮಾಡ್ತದ. ನಮಗೆ ಯಾವ ಏನನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೆನಪಿಸ್ಕೊಡ್ತದ. ನಾವು ಮರ್ತಿದ್ರು ಕೂಡ ನಾವು ಧ್ಯಾನದಲ್ಲಿದ್ದು ಈ ಪ್ರಾಣ ಶಕ್ತಿಯನ್ನ ಹೊಂದ್ಕೊಂಡಾಗ ನಮಗೆ ನಮ್ಮ ಗುರಿಯನ್ನ ನೆನಪಿಸ್ಕೊಡ್ತದ. ನಮ್ಮ ಗುರಿಯತ್ತ ನಮ್ಮನ್ನ ಒಯ್ತದ, ಒಳ್ಳೆಯ ಕಾರ್ಯದತ್ತ ನಮ್ಮನ್ನ ಸೆಳಿತದ ಅಂತಕ್ಕಂತ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಆ ನಂತರ ಮನುಷ್ಯನ ಶರೀರದಲ್ಲಿರುವ ಮನಸ್ಸಿನ ಪಾತ್ರಕ್ಕೆ ಸ್ಫೂರ್ತಿಯನ್ನು ಪ್ರಾಣಶಕ್ತಿಯೇ ನೀಡುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಮನಸ್ಸಿನ ಪಾತ್ರಕ್ಕೂ, ಒಬ್ಬ ಮನುಷ್ಯನ ಮನಸ್ಸು ಯಾವ ರೀತಿ ವರ್ತನೆ ಮಾಡ್ಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಕೂಡ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಎಲ್ಲಾ ಶಕ್ತಿಗಳಿಗೂ ಪ್ರಾಣಶಕ್ತಿಯ ಹುಮ್ಮಸ್ಸು, ಎಲ್ಲಾ ಮಾನಸಿಕ ಶಕ್ತಿಗಳಿಗೂ ಆಧಾರ.
ಒಂದು ಮನಸ್ಸಿಗೆ ಪ್ರಾಣಶಕ್ತಿ ಹುಮ್ಮಸ್ಸಿನ ಸಾಂಗತ್ಯವು ಲಭಿಸದಿದ್ದರೆ ಆ ಮನಸ್ಸು ಆತನಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಮನುಷ್ಯನ ಎಲ್ಲಾ ಶಕ್ತಿಗಳಿಗೂ ಪ್ರಾಣಶಕ್ತಿಯೇ ಹುಮ್ಮಸ್ಸು ಕೊಡ್ತದ. ಮಾನಸಿಕವಾದ ಎಲ್ಲಾ ಅಡೆತಡೆ ಕೆಲಸಗಳಿಗೂ ಕೂಡ ಹುಮ್ಮಸ್ಸು ಕೊಡ್ತಕ್ಕಂಥದ್ದು ಪ್ರಾಣಶಕ್ತಿಯೇ. ಆ ಪ್ರಾಣಶಕ್ತಿಯನ್ನು ಹೊಂದಲಾರದಂತ ಒಬ್ಬ ಮನುಷ್ಯ ಈ ಎಲ್ಲ ವಿರೋಧ ಕೆಲಸಗಳನ್ನೇ ಸಮಾಜದಲ್ಲಿ ಮಾಡ್ತಾ ಇರ್ತಾನ. ಅದಕ್ಕಾಗಿ ನಾವು ಧ್ಯಾನಿಸುತ್ತಾ ಈ ವಿಶ್ವ ಪ್ರಾಣಾಗ್ನಿಯನ್ನ ನಮ್ಮದನ್ನಾಗಿ ಮಾಡ್ಕೊಂಡ್ರೆ ನಮ್ಮ ಆಧ್ಯಾತ್ಮಿಕ, ಭೌತಿಕ ಮತ್ತು ಸಾಮಾಜಿಕ ಮತ್ತು ನಾವು ಶೈಕ್ಷಣಿಕವಾದಂತ ವಿಶಿಷ್ಟವಾದಂತ ಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಪ್ರಾಣಶಕ್ತಿಯೇ ನಮಗೇನ್ ಮಾಡ್ತದ, ಸಹಕರಿಸ್ತದ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮೇಡಮ್ ಟೈಮ್ ಎಷ್ಟೈತ್ ನೋಡ್ರಿ? 9:25 ಆಗ್ಯದ್ರಿ ಮೇಡಮ್. ಸ್ಟಾಪ್ ಮಾಡ್ಲಾ ಇನ್ನೊಂದ್ ಸ್ವಲ್ಪ ಮುಂದುವರ್ಸಲ್ರಿ? ಮಾಡಿ ಧ್ಯಾನ ಕೂಡ್ಸ್ಬಿಡ್ರಿ ಮೇಡಮ್ ಬೇಕಾದ್ರೆ. ಓಕೆ, ಧ್ಯಾನ ಕೂಡ್ಸಲ್ರಿ? ಇಲ್ಲ ಇನ್ನೊಂದ್ ಸೆಂಟೆನ್ಸ್ ಹೇಳ್ತೇನೆ ಅಂತ ಹೇಳಿ ಹೇಳ್ರಿ ಬೇಕಾದ್ರೆ ಇನ್ನೊಂದ್ 2-3 ನಿಮಿಷ. ಓಕೆ. ಪ್ರಾಣಶಕ್ತಿಯೇ ನಿಮ್ಮ ಪ್ರೀತಿಯನ್ನು ಬೆಳಗಿಸುತ್ತದೆ. ನಮ್ಮ ಪ್ರೀತಿಯು ಕಾರ್ಮೋಡದಂತೆ ಮಬ್ಬಾಗಿ ಅಸ್ಪಷ್ಟವಾಗಿ ಇರಬಹುದು ಎಂಬ ವಿಷಯವನ್ನು ನಾವು ಅರಿಯಬೇಕಾದ ಅಗತ್ಯವಿದೆ. ನೋಡ್ರಿ, ಪ್ರಾಣಶಕ್ತಿ ನಿಮ್ಮ ಪ್ರೀತಿಯನ್ನ ಸ್ವಚ್ಛಂದಗೊಳಿಸ್ತದ. ನಿಮ್ಮ ಪ್ರೀತಿಯನ್ನ ಸ್ವಚ್ಛಗೊಳಿಸಿ ಅದನ್ನ ಪ್ರೀತಿಯನ್ನ ಬೆಳಗಿಸ್ತಕ್ಕಂತ ಕೆಲಸವನ್ನೂ ಕೂಡ ಪ್ರಾಣಶಕ್ತಿ ಮಾಡ್ತದ. ನಮ್ಮ ಪ್ರೀತಿಗೆ ಕಾರ್ಮೋಡ ಕವಿದಿದ್ರ, ನಮ್ಮ ಪ್ರೀತಿ ಮಬ್ಬಾಗಿದ್ರ, ಅಥವಾ ನಾವು ಪ್ರೀತಿಯನ್ನ ಹಂಚಲಿಕ್ಕೆ ಅಸಹಾಯಕರಾಗಿದ್ರ ಅಂಥ ಪ್ರೀತಿಯನ್ನ ಹಂಚಲಿಕ್ಕೂ ಕೂಡ ಪ್ರಾಣಶಕ್ತಿ ನಿಮಗೆ ಸ್ಫೂರ್ತಿ ಕೊಡ್ತದ, ನಿಮಗ್ ಹೆಲ್ಪ್ ಮಾಡ್ತದ ಅಂತಕ್ಕಂತ ಮಾತನ್ನ ಹೇಳ್ತಾ ಇದ್ದಾರೆ. ಮಾನವನಲ್ಲಿ ದೊಡ್ಡ ಪ್ರಮಾಣದ ಪರಿವರ್ತನೆಯು ಸಂಭವಿಸಬೇಕೆಂದರೆ ಆತನು ಪ್ರೀತಿಯ ಕಾಂತಿಯಿಂದ ಪೂರ್ಣನಾಗಿರಬೇಕು. ಜಗತ್ತಿನಲ್ಲಿ ಮಾನವನಲ್ಲಿ ಒಂದು ದೊಡ್ಡ ಪ್ರಮಾಣದ ಒಳ್ಳೆಯ ತರದ ಬದಲಾವಣೆ ಅಥವಾ ಒಂದು ಚೇಂಜ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಪ್ರೀತಿಯಿಂದ ತುಂಬಿದಂತ ಪ್ರಾಣಾಗ್ನಿ ಅಥವಾ ವಿಶ್ವ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡ ಕೆಲಸವನ್ನ ಮಾಡ್ತದ. ಅದಕ್ಕೆ ಸಮಾಜದ ಬದಲಾವಣೆಗೆ ಅಥವಾ ಕೆಟ್ಟದ್ದನ್ನ ತೊಡೆದು ಹಾಕ್ಲಿಕ್ಕೆ, ಒಳ್ಳೆಯ ಸಮಾಜಗಳನ್ನು ರೂಪಿಸ್ಲಿಕ್ಕೆ, ಒಳ್ಳೆಯ ಒಂದು ಸಾಂಗತ್ಯವನ್ನು ಕೊಡಲಿಕ್ಕೆ ಈ ಒಂದು ಪ್ರಾಣಶಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಕೆಲಸವನ್ನ ಮಾಡ್ತದ. ಅದಕ್ಕಾಗಿ ಎಲ್ಲರೂ ಕೂಡ ಧ್ಯಾನಿಸಿ ಈ ಪ್ರಾಣಶಕ್ತಿಯನ್ನ, ವಿಶ್ವ ಪ್ರಾಜ್ಞಾಗ್ನಿಯಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನ ನಾವು ಪಡ್ಕೊಂಡು ಇದನ್ನ ಜಗತ್ತಿನಲ್ಲಿ ಹಂಚತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ನಿಲ್ಲಿಸೋಣ. ಇವಾಗ ನಾನು ನಿಮ್ಮೆಲ್ಲರನ್ನು ಕೂಡ ಧ್ಯಾನಕ್ಕೆ ಆಹ್ವಾನಿಸ್ತೇನೆ. ಸ್ಪೆಕ್ಟ್ ಹಾಕೊಂಡಿದ್ರೆ ಎಲ್ಲರೂ ಸ್ಪೆಕ್ಟ್ ತೆಗೆದು ಯಾವುದಾದರೂ ಸುಖಾಸನದಲ್ಲಿ ಕುಳಿತುಕೊಂಡು ಧ್ಯಾನಕ್ಕೆ ಒಳಗಾಗಿರಿ. ನಿಮ್ಮ ಉಸಿರಿನ ಮೇಲೆ ನಿಮಗೆ ಲಕ್ಷ್ಯವಿರಲಿ. ನಿಮ್ಮ ಪ್ರಾಣ ಶಕ್ತಿಯ ಮೇಲೆ ನಿಮಗೆ ಲಕ್ಷ್ಯವಿರಲಿ. ನೀವು ಎಷ್ಟು ಪ್ರಾಣಶಕ್ತಿಯನ್ನು ಲಕ್ಷಿಸುತ್ತೀರೋ ಅಷ್ಟು ವಿಶ್ವ ಕ್ಷೇತ್ರಾಗ್ನಿಯ ಜೊತೆಗೆ ಒಂದಾಗುತ್ತೀರಿ. ನಾವೆಲ್ಲ ಈ ಪ್ರಯೋಗದಲ್ಲಿ ಪ್ರತಿನಿತ್ಯವೂ ತೊಡಗಿದ್ದೇವೆ. ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗಳನ್ನು ನಮ್ಮ ಧ್ಯಾನಕ್ಕೆ ಸಹಕರಿಸುವಂತೆ ಪ್ರಾರ್ಥಿಸಿರಿ. ಗುರು ಬುದ್ಧ ದೇವರನ್ನು ನೆನೆದುಕೊಂಡು, ಗುರು ಪತ್ರಿಜಿಯವರನ್ನು ನೆನೆಸಿಕೊಳ್ಳುತ್ತಾ ಉಸಿರಿನೊಂದಿಗೆ ಒಂದಾಗಿರಿ. ನಿಮ್ಮ ಉಸಿರನ್ನು ನಿಮ್ಮ ತಲೆಯ ಭಾಗಕ್ಕೆ ಒಂದು ಸಾರಿ ಸ್ಪರ್ಶಿಸಿ, ಹಾಗೆಯೇ ಕುತ್ತಿಗೆಯ ಭಾಗಕ್ಕೆ ಉಸಿರನ್ನು ಸ್ಪರ್ಶಿಸಿ, ಹಾಗೆಯೇ ಎದೆಯ ಭಾಗಕ್ಕೆ ಉಸಿರನ್ನು ಸ್ಪರ್ಶಿಸುತ್ತಾ
ನಿಮ್ಮ ಪ್ರಾಣವಾಯುವನ್ನ ನಿಮ್ಮ ಹೊಟ್ಟೆಯ ಭಾಗಕ್ಕೆ ತಲುಪಿಸಿ ಹೊಟ್ಟೆಯ ಎಲ್ಲ ಕಡೆಗೂ ನಿಮ್ಮ ಪ್ರಾಣವಾಯು ಹರಿದಾಡಲಿ. ನಂತರ ನಿತಂಬದ ಸ್ಥಳಕ್ಕೆ ನಿಮ್ಮ ಪ್ರಾಣವಾಯುವನ್ನು ಸ್ಪರ್ಶಿಸಿ. ಹಾಗೆ ತೊಡೆಗಳಿಗೆ ನಿಮ್ಮ ಪ್ರಾಣವಾಯುವನ್ನು ಸ್ಪರ್ಶಿಸಿ. ಹಾಗೆಯೇ ಮುಂದೆ ಬರುತ್ತಾ ಮೊಳಕಾಲಿಗೆ ನಿಮ್ಮ ಪ್ರಾಣವಾಯುವನ್ನು ಸ್ಪರ್ಶಿಸಿ. ಎರಡೂ ಮೊಳಕಾಲುಗಳಲ್ಲಿ ನಿಮ್ಮ ಪ್ರಾಣವಾಯು ಹರಿಯಲಿ. ಹಾಗೆಯೇ ನಿಮ್ಮ ಮೀನಗಂಡಗಳಿಗೆ ನಿಮ್ಮ ಪ್ರಾಣವಾಯುವನ್ನು ಸ್ಪರ್ಶಿಸಿ. ಹಾಗೆಯೇ ನಿಮ್ಮ ಪಾದಗಳಿಗೆ ನಿಮ್ಮ ಪ್ರಾಣವಾಯುವನ್ನು ಸ್ಪರ್ಶಿಸಿ. ನಿಮ್ಮ ಬೆರಳುಗಳಿಗೆ 10 ಬೆರಳುಗಳಿಗೆ ನಿಮ್ಮ ಪ್ರಾಣವಾಯುವನ್ನು ಸ್ಪರ್ಶಿಸುತ್ತಾ ನೀವು ತೆಗೆದುಕೊಳ್ಳುವ ಉಸಿರು, ನೀವು ಮರಳಿ ಬಿಡುವ ಉಸಿರು, ಈ ಎರಡೂ ಉಸಿರಿನೊಂದಿಗೆ ಒಂದಾಗಿ ಸುಷುಮ್ನ ನಾಡಿಯಲ್ಲಿ ಲೀನವಾಗಿರಿ. ಸುಷುಮ್ನ ನಾಡಿಯಲ್ಲಿ ಲೀನವಾದಾಗ ನಿಮ್ಮ ಸಹಸ್ರಾರ ಚಕ್ರದಲ್ಲಿರುವ ಬ್ರಹ್ಮರಂಧ್ರವು ತೆರೆದುಕೊಳ್ಳುತ್ತದೆ. ಆ ಬ್ರಹ್ಮರಂಧ್ರವು ತೆರೆದುಕೊಂಡಾಗ ವಿಶ್ವ ಕ್ಷೇತ್ರಾಗ್ನಿಯು, ವಿಶ್ವ ಪ್ರಾಣ ಶಕ್ತಿಯು, ಕಾಸ್ಮಿಕ್ ಎನರ್ಜಿಯು ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ, ನಿಮ್ಮ ಮನಸ್ಸನ್ನು ಪ್ರವೇಶಿಸುತ್ತದೆ. ನಿಮ್ಮ ಪ್ರಾಣವಾಯುವಿನೊಂದಿಗೆ ವಿಶ್ವ ಪ್ರಾಣ ಶಕ್ತಿಯು ಒಂದಾಗಿ ಧಾರೆಯಾಗುತ್ತದೆ. ಯಾವಾಗ ಕಾಸ್ಮಿಕ್ ಎನರ್ಜಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಪ್ರವೇಶಿಸುತ್ತದೆಯೋ ಆಗ ನಿಮ್ಮ ದೇಹದಲ್ಲಿರುವ ಕ್ಲಾಟ್ಸ್ಗಳನ್ನು, ಬ್ಲಾಕೇಜಸ್ಗಳನ್ನು ಕ್ಲಿಯರ್ ಮಾಡುತ್ತಾ ನಿಮ್ಮ ಮನಸ್ಸಿನ ಭಾವನೆಗಳಲ್ಲಿರುವ ಕಶ್ಮಲತೆಗಳನ್ನು ತೊಡೆದು ಹಾಕುತ್ತಾರೆ, ನಿಮ್ಮನ್ನು ಸ್ವಚ್ಛಗೊಳಿಸುತ್ತದೆ. ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮನ್ನು ಸ್ವಚ್ಛಗೊಳಿಸುತ್ತದೆ ಈ ವಿಶ್ವ ಪ್ರಾಣ ಶಕ್ತಿ. ಸ್ವಚ್ಛಗೊಂಡ ಆತ್ಮದಲ್ಲಿ, ಸ್ವಚ್ಛಗೊಂಡ ದೇಹದಲ್ಲಿ ನೀವು ವಿಶ್ವ ಪ್ರಾಣ ಶಕ್ತಿಯನ್ನು ತುಂಬುತ್ತಾ ಧ್ಯಾನದಲ್ಲಿ ಲೀನರಾಗಿ, ಧ್ಯಾನದಲ್ಲಿ ಲೀನರಾಗಿ. You observe your breath only. You observe your breath only. You observe your breath only.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, four, three, two, one, zero. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನ ತೆಗೀರಿ ಮಾಸ್ಟರ್ಸ್. ಕಣ್ಣುಗಳನ್ನ ನಿಧಾನವಾಗಿ open ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಜ್ಞಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ರಿ. ಹಲೋ ಗಿರಿಜಾ. ನಿನ್ನೆ ಮೇಡಮ್ ಹಾ. ಅಲ್ಲಿ ಬಗರ್ನಾಳದೊಳಗ್ರಿ ಹಾ. ಫೈರ್ ಕ್ಯಾಂಪ್ ಎಲ್ಲ ಮಾಡಿ ಹಾ. ಧ್ಯಾನ ಮಾಡಿಸಿದ್ರು. ಹಾ. ಅಗ್ನಿ ತತ್ವಕ್ಕೆ ಮತ್ತು ವಾಯು ತತ್ವಕ್ಕೆ ಎಲ್ಲಾ ಕನೆಕ್ಟ್ ಮಾಡಿ ಧ್ಯಾನ ಮಾಡ್ತಿದ್ರು ಮೇಡಮ್. ತುಂಬಾ ಎನರ್ಜಿ ಇತ್ತು, ಚೆನ್ನಾಗಿತ್ತಲ್ರಿ? ಎಲ್ಲ ಮಧ್ಯದಲ್ಲಿ ಅಗ್ನಿ ಇಟ್ಟು ಅದ್ರ ಹತ್ರ ಕುಳಿತು ಧ್ಯಾನ ಮಾಡಿಸಿದ್ರು. ವಾಯು ತತ್ವಕ್ಕೆ, ಜಲ ತತ್ವಕ್ಕೆ ಕನೆಕ್ಟ್ ಮಾಡಿಸಿ ಧ್ಯಾನ ಮಾಡಿಸಿದ್ರು ಅಲ್ಲಿ. ತುಂಬಾ ಚೆನ್ನಾಗಿತ್ತು. ತುಂಬಾ
ಗ್ರೇಟ್. ಇಡೀ ರಾತ್ರಿ ಎಲ್ಲ ಧ್ಯಾನ ಮಾಡಿದೀವಿ ಮೇಡಮ್ ಇಲ್ಲಿ. ಹೌದಲ್ರಿ? ರಾತ್ರಿ ಎಲ್ಲ ಧ್ಯಾನನೇ ಬೇರೆ. ಅವರೆಲ್ಲ ಮತ್ತ ಪಾಸ್ಟ್ ಲೈಫ್ ರಿಗ್ರೆಷನ್ ಎಲ್ಲ ಮಾಡಿಸ್ತಾರೆ ಅಲ್ಲಿ ನೋಡಿ ಕರಜಗಿ ಮಠ. ಹೌದಲ್ರಿ? ರಾತ್ರಿ ಎಲ್ಲ ಅಂದ್ರ ಎಚ್ಚರ ಕೂತಿರ್ತೀರೇನ್ರಿ ಮೇಡಮ್? ಹ್ಞೂ ರೀ. ಅಂದ್ರೆ ಬೆನ್ನೋದು ಬರಲ್ರಿ ಮೇಡಮ್? ಹಿಂಗ್ ಕುಂತು ಕಡಿ ಕುಂತು? ಇಲ್ಲ ಇಲ್ಲ ಬರೋದಿಲ್ಲ ಮೇಡಮ್. ನೀವ್ ಅಂದ್ರ ಅದ್ರಾಗ ಅಷ್ಟು ಮಗ್ನ ಆಗಿರ್ತೀರಲ್ಲ ಧ್ಯಾನದಾಗ. ಇನ್ನೂ ಮನುಷ್ಯ ಇನ್ನೂ ಹಗರ ಆಗ್ತದ ಮೇಡಮ್. ನಿದ್ರೆ ಮಾಡಿ ಎದ್ದದಕ್ಕಿಂತಲೂ ಹೌದು ರಾತ್ರಿ ಎಲ್ಲ ಧ್ಯಾನ ಕುದ್ಮೇಲೆ. ಮಾಡಿದ್ರೆ ಹೌದೌದು. ಅದೇ ಅಂದ್ರೆ ನೀವು ಬಹಳ ವರ್ಷದಿಂದ ಮಾಡ್ತೀರಿ, ಆಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದೀರಲ್ಲ ಮೇಡಮ್. ಬರೇ ಪ್ರಾಣಶಕ್ತಿಗೆ ಕಾಸ್ಮಿಕ್ ಎನರ್ಜಿ ಅನ್ನೋದಲ್ರಿ, ವಿಶ್ವ ಪ್ರಾಣಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಏನ್ರಿ? ವಿಶ್ವ ಪ್ರಾಣಶಕ್ತಿ, ವಿಶ್ವ ಪ್ರಾಣಾಗ್ನಿ, ವಿಶ್ವ ಪ್ರಾಣಶಕ್ತಿ ಅದು ಅದು ಕಾಸ್ಮಿಕ್ ಎನರ್ಜಿ. ಬರೇ ಅದು ಪ್ರಾಣಶಕ್ತಿ ಕಾಸ್ಮಿಕ್ ಅಂದ್ರೆ ಎನರ್ಜಿಯನ್ನ ನಾವು ಯಾವಾಗ ಧ್ಯಾನ ಮಾಡ್ತೀವಲ್ಲ, ನಾವು ಉಸಿರಿನಲ್ಲಿ ಒಂದಾಗ್ತೀವಲ್ಲ, ನಮ್ಮ ಪ್ರಾಣವಾಯು ನಮ್ಮ ಜೋಡಿ ಪ್ರಾಣಶಕ್ತಿ ಅದಕ್ಕೆ ಕನೆಕ್ಟ್ ಆಗ್ತದೆ. ನಮ್ಮ ಪ್ರಾಣಶಕ್ತಿಗೆ ಆ ವಿಶ್ವ ಪ್ರಾಣಾಗ್ನಿ ಕರೆಕ್ಟ್ ಆಗಿ ಅದು ನಮ್ಮಲ್ಲೇ ಹರಿಗೊಳ್ತದೆ. ಹೌದು. ಯಾವಾಗ ಅದು ವಿಶ್ವ ಪ್ರಾಣಶಕ್ತಿ ನಮ್ಮಲ್ಲೇ ಹರಿಗೊಳ್ತದಲ್ಲ, ಆವಾಗ ನಮ್ ಶಕ್ತಿ ಹೆಚ್ಚಾಗ್ತದೆ, ನಮ್ ಎನರ್ಜಿ ಹೆಚ್ಚಾಗ್ತದೆ, ನಮ್ ಆರಾ ದೊಡ್ಡದಾಗ್ತದ, ಆರಾ ಹೆಚ್ಚಾಗ್ತದ. ಈ ರೀತಿ ಚಂದ ಐತ್ರಿ. ಪ್ರೀತಿ ಕರುಣೆಲಿಂದನು ಅದ್ ತಗೊಳ್ಳಿಕ್ಕೆ ಒಂದೇ ಒಂದು ಮಾರ್ಗ ಧ್ಯಾನ. ನಾವು ಈ ವಿಶ್ವ ಪ್ರಾಣಶಕ್ತಿಯನ್ನ, ವಿಶ್ವ ಪ್ರಾಣಾಗ್ನಿಯನ್ನ ತಗೊಳ್ಳಿಕ್ಕೆ ಬೇರೆ ಯಾವುದೇ ಮಾರ್ಗನೂ ಇಲ್ಲ. ನಮ್ ಪ್ರಾಣಶಕ್ತಿಯನ್ನ ದಿಟ್ಟಿಸುತ್ತಾ ನಾವು ಧ್ಯಾನ ಮಾಡಿದಾಗ ನಾವು ವಿಶ್ವ ಪ್ರಾಣಶಕ್ತಿ ಪರಿಸರದಲ್ಲಿ ಇರ್ತಕ್ಕಂತ, ನಮ್ ಸುತ್ತಲೂ ಪರಿಸರದಲ್ಲಿ ಇರ್ತಕ್ಕಂತ ಈ ವಿಶ್ವ ಪ್ರಾಣಾಗ್ನಿಯನ್ನ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗ. ಅದನ್ನ ನಾವ್ ಇನ್ ಯಾವ್ದ್ರ ಮುಖಾಂತರನು ಅದನ್ನ ನಾವು ನಮ್ಮಲ್ಲೇ ತಗೊಳ್ಳಿಕ್ಕೆ ಸಾಧ್ಯ. ಸಾಧ್ಯ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಗಿಸಣ್ರಿ ಮೇಡಮ್? ಮತ್ತೆ ಯಾರು ಅನ್ಕೊಂತಾರೆ? ಮತ್ತೆ ಎಲ್ಲರೂ ಹುಬ್ಬಳ್ಳಿ ಧ್ಯಾನನು ಬಹಳ ಚಂದ ಆಗಿದೆ ಮೇಡಮ್. ಹೌದಂತ್ರಿ ಮೇಡಮ್. ಇವತ್ತು ಬಹಳ ಮಸ್ತ್ ಆಗಿದೆ. ಎಲ್ಲ ಇವತ್ತು ಮತ್ತೆ ಇಲ್ಲಿ ಒಬ್ರು ಇದು ಬಂದಿದ್ರು, ಲಕ್ಷ್ಮಿ ಮೇಡಮ್ ಅಂತ ಹೇಳಿ. ಹೌದ್ರಿ? ಚಿಕ್ಕೋಡಿ GK ಸರ್ ಅವ್ರ ಅಂದ್ರೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಡೆಸ್ತಾರ ಅವ್ರು. ಹೌದ್ರಿ? ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಡೆಸ್ತಾರ ಅವ್ರು. ನಾನು ಸ್ಟಾರ್ಟಿಂಗ್ 19ರಲ್ಲಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಮಾಡ್ಕೊಂಡಿದ್ದೀನಿ ನಾನು. ಅವಾಗ GK ಸರ್, ಗೋಪಾಲಕೃಷ್ಣ ಸರ್ದು ಅವ್ರ ಮೇಡಮ್ ಬಂದಿದ್ರು ಒಬ್ರು ಇಲ್ಲಿ. ಎಲ್ಲ ಅದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಗ್ಗೆ ಎಲ್ಲಾ ಹೇಳಿದ್ರು. ಇವತ್ತು 5:30 ತನ ಅವ್ರ ಹತ್ರನೇ ಇದ್ವಿ. ಹೌದ್ರಿ? ಹೇಳಿ ಹೋದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಫಸ್ಟ್ ಟೈಮ್ ಕೇಳಿಕತ್ತೀನ್ರಿ. ನಾನು ಅದ್ ಏನದ್ರಿ ಮೇಡಮ್? ನೋಡೋಣ, ನಾಳೆ ಹೇಳಲಕ್ರಿ ಮೇಡಮ್, ನಡೀತಾವ. ನಾಳೆ ನಿಮಗ್ ಮತ್ತೆ ಲೇಟ್ ಆಗ್ತದ ಅದಕ್ಕಂತೀನಿ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಗುಡ್ ನೈಟ್.